ಶ್ರೀರಾಮುಲು ಕೈ ಹಿಡಿಯುತ್ತಾರೆ ವದಂತಿ ಮಧ್ಯೆ ಚುರುಕಾಗಿದೆ. ಅಂದ್ರೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ವದಂತಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಹಾಗೂ ನಾಯಕರ ಮೇಲೆ ರಾಮುಲು ಮುನಿಸಿಕೊಂಡಿದ್ರು. ಪಕ್ಷದ ಚಟುವಟಿಕೆಯಿಂದ ದೂರವಿದ್ದ ನಾಯಕ ಈಗ ಬಿರುಸುಗೊಂಡಿದ್ದು ಬಿಜೆಪಿ ಕಾರ್ಯಕ್ರಮದಲ್ಲಿ ಜನಾರ್ದನ್ ರೆಡ್ಡಿಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಮೂಲಕ ರಾಮುಲು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಕಂಪ್ಲೀಟ್ ಪ್ರೋಗ್ರಾಂನಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ರಾಮುಲು ಗುಟ್ಟುರಿ ಎಂದಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ವದಂತಿ ಏನಿತ್ತು, ಈ ನಡುವೆನೆ ಶ್ರೀರಾಮುಲು ಇದೀಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪಕ್ಷ ಹಾಗೂ ನಾಯಕರ ಮೇಲೆ ಮುನಿಸಿಕೊಂಡು ಪಕ್ಷದ ಚಟುವಟಿಕೆಗಳಿಂದ ಇವರು ದೂರ ಇದ್ರು. ಇದೀಗ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಜನಾರ್ದನ್ ರೆಡ್ಡಿಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ನಮಗೆ ಕಳೆದ ಬಾರಿ ನುಕ್ಸಾನ ಆಗಿರೋದಂತದ್ದು 2,500 ಕೋಟಿ ರೂಪಾಯಿ ಹತ್ತಿರ ನುಕ್ಸಾನ ಆಯ್ತು. ಇವತ್ತು ಎಲ್ಲಿ ನುಕ್ಸಾನ ಆಯ್ತು ಅಂದ್ರೆ ಕೇವಲ ಬಳ್ಳಾರಿ, ಕಂಪ್ಲಿ, ಕುರುಗೋಡು, ಈ ಬಳ್ಳಾರಿ ಗ್ರಾಮಾಂತರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು 2,500 ಕೋಟಿ ರೂಪಾಯಿ ನುಕ್ಸಾನ ಆಯ್ತು. ಅಂದ್ರೆ ಯಾರು ಕೇಳಿಲ್ಲ. ನಾವು ನೋಡ್ರಿ, ನಾನು ಹೋಗಿ ಎಲ್ಲೋ ಒಂದು ಕಡೆ ಬಳ್ಳಾರಿಯಲ್ಲಿ ಚಿಲ್ಲಿ ಆಡ್ ಆಗಿದ್ರಿಗಿನ ಇವತ್ತು ನಮ್ಮೆಲ್ಲ ಮೆಣಸಿನಕಾಯಿ ಬೆಳೆಯುವಂತವ್ರು ಎಲ್ಲರೂ ಕೂಡ ಇಲ್ಲಿ ಚಿಲ್ಲಿ ಆಡ್ಗೆ ಹಾಕ್ತಿದ್ರು. ಅದೇನು ಬಯೋ ಪ್ರಾಡಕ್ಟ್ ಅನ್ನು ಅದು ಮಿಕ್ಸ್ ಮಾಡ್ಕೊಳ್ಳೋದು, ಚಿಲ್ಲಿ ಪೌಡರ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಆಗಿದ್ರಿಗಿನ ಇವತ್ತು ಹಾವೇರಿ ಜನರೇನು ಅಲ್ಲಿ ಚಿಲ್ಲಿ ಆಡ್ ಇದ್ದಂದ್ರೆ ಏನ್ ದುಡ್ಕೊಂತಿದ್ರು, ನಮ್ಮ ರೈತರು ಅದಕ್ಕಿಂತ ದೊಡ್ಡ ಶ್ರೀಮಂತರು ಆಗ್ತಿದ್ರು. ಅದನ್ನ ಮಾಯ ಆಯ್ತು. ಯಾರಿಗೆ ಕೇಳ್ತಾ ಇಲ್ಲ. ನಮ್ಮ ಭಾಗದಲ್ಲಿ ಇದ್ದಂತ ರೈತರು ಹೋರಾಟ ಮಾಡಿದ್ರೆ ಮಾತ್ರ ಇನ್ನೊಂದು ಸಿಗ್ತದೆ. ಅವತ್ತು ರೊಕ್ಕ ಮಂಜೂರಾತಿ ಮಾಡಿಕೊಡ್ತೇವೆ, ಜಾಗ ಮಂಜೂರಾತಿ ಮಾಡಿಕೊಡ್ತೇವೆ. ಯಾರು ಕೂಡ ತುಟಿಕಂದ್ರೆ ಒಬ್ಬ. ಇನ್ನು ಕಾಂಗ್ರೆಸ್ ಫ್ರೀ ಸ್ಕೀಮ್ಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದೆ. ಬಳ್ಳಾರಿಯಲ್ಲಿ ಸರ್ಕಾರದ ವಿರುದ್ಧ ರಾಮುಲು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಬಳಿ ಹಣ ಇಲ್ಲ, ಅಭಿವೃದ್ಧಿ ಮರೀಚಿಕೆಯಾಗಿದೆ. ರಾಜ್ಯದ ಯಾವುದೇ ಭಾಗದಲ್ಲಿಯೂ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇಲ್ಲ. ಬಳ್ಳಾರಿಯಲ್ಲಿ ಸರ್ಕಾರದ ವಿರುದ್ಧ ಶ್ರೀರಾಮುಲು ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾವು ಮಾಡಿದ ಕೆಲಸಗಳು ಅಷ್ಟೇ, ಹೊಸ ಕಾಮಗಾರಿಗಳು ನಡೀತಾ ಇಲ್ಲ, ಯಾವ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಫ್ರೀ ಸ್ಕೀಮ್ಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಶ್ವದಲ್ಲಿ ಕೂಡ ಇವತ್ತು ಒಂದು ಕಡೆ ಸರ್ಕಾರ, ಶಾಸಕರಿದ್ರೆ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಊರುಗಳಲ್ಲಿ ಏನಾಗ್ತಾ ಇದೆ ಅನ್ನೋ ವಿಚಾರ ಕೂಡ ತಮಗೆ ಚೆನ್ನಾಗಿ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋಂಥದ್ದು ಎಲ್ಲಿ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ಏನಪ್ಪಾ ಅಂದ್ರೆ ಎಲ್ಲೋ ಒಂದು ಕಡೆ ಫ್ರೀ ಸ್ಕೀಮ್ಸ್ ಕೊಟ್ಟಿರೋ ಕಾರಣ ಅಧಿಕಾರದಲ್ಲಿ ಬಂದ ನಂತರ ಇವತ್ತು ಅಭಿವೃದ್ಧಿ ಅಂತೂ ಮಾಯ ಆಗಿಬಿಟ್ಟಿದೆ. ಬಹುಶಃ ನಾನು ಕೂಡ ಇವತ್ತು ಈ ರಸ್ತೆಗಳು ಏನು ನಾವು ನೋಡ್ತಾ ಇದ್ವು, ಇವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರ್ಕಾರ ಇರುವಂತ ಟೈಮಲ್ಲಿ ಕೊಟ್ಟಂತ ಅನುದಾನನೇ ಇವತ್ತು ಈ ಕಂಪ್ಲಿ ಪಟ್ಟಣದಲ್ಲಿ ಕೂಡ ಕೆಲಸಗಳು ಆಗ್ತಾ ಇದ್ದಾವೆ. ಅವತ್ತು ನಾನೇ ಬಂದು ಪೂಜೆಯನ್ನು ಮಾಡಿದ್ದೆ. ಅದು ಬಿಟ್ಟರೆ ಹೊಸ ಕೆಲಸಗಳು ಏನಾಗಿದೆ ಅನ್ನೋಂಥದ್ದು ತಾವೆಲ್ಲರೂ ಕೂಡ ಸ್ವಲ್ಪ ಒಂದು ಸರಿ ನೀವು ಯೋಚನೆಯನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇರುವಂತ ಟೈಮಲ್ಲಿ ಸುಮಾರಾಗಿ ತಂದ್ರೆ 500 ಕೋಟಿ 1000 ಕೋಟಿ ರೂಪಾಯಿ ಅನುದಾನ ತರ್ತಾ ಇದ್ವಿ. ಇವತ್ತು ಈ ಸರ್ಕಾರ ಬಂದ ನಂತರ ಏನ್ ಅನುದಾನ ತಂದಿದೆ ಅನ್ನೋಂಥದ್ದು ಸ್ವಲ್ಪ ತೋಲನೆಯನ್ನು ಮಾಡಿ ನೋಡ್ರಿ. ಯಾಕಂದ್ರೆ ಇವತ್ತು ಕೇವಲ ಚುನಾವಣೆಗಳಂತೂ ಇಲ್ಲ. ಇವತ್ತು ಸದ್ಯಕ್ಕೆ ಇರುವಂತ ಪರಿಸ್ಥಿತಿಯಲ್ಲಿ ಚುನಾವಣೆಗಳು ಇಲ್ಲ. ಇವತ್ತು ಈ ಚುನಾವಣೆಗಳು ಇಲ್ಲಾರ್ದಂತ ಟೈಮಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಸಂಘಟನೆ ವಿಚಾರದಲ್ಲಿ ಸಂಘಟನೆ ಮಾಡ್ತಾ ಇದೆ. ಜೊತೆಲಿ ಅಭಿವೃದ್ಧಿ ಕೆಲಸಗಳಂತ ಎಲ್ಲಿ ಕೂಡ ನಡೀತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಾವು ಈ ಭಾಗದಲ್ಲಿದ್ದಂತ ಜನರು ಯೋಚನೆಯನ್ನ ಮಾಡಬೇಕಾಗಿದೆ. ಒಂದು ಕಡೆ ತುಂಗಭದ್ರಾ ಜಲಾಶಯದಿಂದ ದೇವರ ಪ್ರಕೃತಿ ನಮಗೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ಇನ್ನು ಬಿಜೆಪಿಯಲ್ಲಿ ವೀರೇಶ್, ಸಾಕಷ್ಟು ಆಂತರಿಕ ಕಲಹಗಳು ನಡೆದಿತ್ತು. ಶ್ರೀರಾಮುಲು ಕಾಂಗ್ರೆಸ್ ಕೈ ಹಿಡಿಯುತ್ತಾರೆ ಅನ್ನುವಂತಹ ವದಂತಿ ಮಧ್ಯೆ ಇದೀಗ ಅವರೇ ಬಿಜೆಪಿಯ ಒಂದು ಸಮಾವೇಶಕ್ಕೆ ಭಾಗಿಯಾಗಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ?
ಖಂಡಿತ ದಿವ್ಯಾದಾಸ್, ಏನು ರಾಜ್ಯದ ಪ್ರಭಾವಿ ಬಿಜೆಪಿ ಮುಖಂಡ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರನ್ನೋ ವಾದಂತಿ ನಡುವೆ ಮತ್ತೆ ಸದ್ಯ ಬಳ್ಳಾರಿ ಜಿಲ್ಲಾದ್ಯಂತ ಆಕ್ಟಿವ್ ಆಗಿ ಕೆಲಸ ಮಾಡಲು ಮುಂದಾಗಿರ್ತಕ್ಕಂಥದ್ದು. ಏನು ಬಳ್ಳಾರಿ ಮತ್ತು ವಿಜಯನಗರ, ಕೂಡ್ಲಿಗಿ ಸೇರಿದಂತೆ ನಿನ್ನೆ ಗದಗ ಪ್ರವಾಸ ಸೇರಿದಂತೆ ಹಲವು ಕಡೆ ಪಕ್ಷದ ಸಂಘಟನೆ ಮತ್ತು ಹಲವು ಖಾಸಗಿ ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡುವ ಮೂಲಕ ಒಂದು ರೀತಿಯಲ್ಲಿ ನಾನು ಕಾಂಗ್ರೆಸ್ ಸೇರಲ್ಲ ಎಂಬ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಏನು ಪಕ್ಷ ಹಾಗೂ ಮತ್ತು ನಾಯಕರ ಮೇಲೆ ಮುನಿಸಿಕೊಂಡು ಪಕ್ಷದ ಚಟುವಟಿಕೆಯಿಂದ ದೂರ ಇದ್ದ ಶ್ರೀರಾಮುಲು ಇದೀಗ ಭರ್ಜರಿಯಾಗಿ ಒಂದು ಪಕ್ಷ ಸಂಘಟನೆಯತ್ತ ಮುಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಏನು ಜನಾರ್ದನ್ ರೆಡ್ಡಿಗೆ ಒಂದು ನೇರವಾಗಿ ಟಾಂಗ್ ನೀಡಲು ಏನು ಶ್ರೀರಾಮುಲು ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬಳ್ಳಾರಿ ಜಿಲ್ಲೆಯಾದ್ಯಂತ ಒಂದು ರಾಜಕೀಯ ತಜ್ಞರು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಅಲ್ಲದೆ ಏನು ಈ ಹಿಂದೆ ಶ್ರೀರಾಮುಲು ಅವರಿಗೆ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಒಂದು ಅವಮಾನ ಕೂಡ ಆಗಲಾಗಿತ್ತು. ಅದಾದ ನಂತರ ಮುನಿಸಿಕೊಂಡು ಬಿಜೆಪಿ ನಾಯಕರು ಮತ್ತು ಪಕ್ಷದ ಕಾರ್ಯಕ್ರಮಗಳಿಂದ ಸದ್ಯ ಶ್ರೀರಾಮುಲು ಅವಾಗ ದೂರ ಉಳಿದಿದ್ರು. ಅಂದ್ರೆ ಪ್ರಮುಖವಾಗಿ ರಾಜ್ಯ ನಾಯಕರಾಗಿರ್ಬೋದು ಮತ್ತು ಜೆ.ಪಿ. ನಡ್ಡಾ ಏನು ಶ್ರೀರಾಮುಲು ಅವರಿಗೆ ಸ್ವತಃ ಕರೆ ಮಾಡಿದ್ರು ಕೂಡ ದೆಹಲಿಗೆ ತೆರಳಿದೆ. ಅವರು ಸದ್ಯ ಇಲ್ಲೇ ಉಳಿದಿದ್ರು. ಅಂದ್ರೆ ಏನು ದೆಹಲಿಯಲ್ಲಿ ನಡೆದಕ್ಕಂಥ ಚುನಾವಣೆ ಆದ ನಂತರ ನಾನು ದೆಹಲಿಗೆ ಹೋಗಿ ಏನೋ ವರಿಷ್ಠರನ್ನ ಕಾಣಿಸ್ತೀನಿ ಅಂತಕ್ಕಂಥ ಒಂದು ಮಾಹಿತಿ ಕೂಡ ನೀಡಿದ್ರು. ಆ ನಂತರ ಎಲ್ಲಿಯೂ ಕೂಡ ಕಾಣಿಸಿಕೊಳ್ಳದ ಶ್ರೀರಾಮುಲು ಕಳೆದ 2 ದಿನಗಳಿಂದ ನಿರಂತರವಾಗಿ ಅಖಂಡ ಬಳ್ಳಾರಿ ಜಿಲ್ಲೆಯಾದ್ಯಂತ ಒಂದು ಪ್ರವಾಸವನ್ನ ಕೂಡ ಕೈಗೊಂಡಿದ್ದು, ಅದರ ಜೊತೆಗೆ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು 4 ತಾಲೂಕುಗಳಿಗೆ ನೂತನವಾಗಿ ಬಿಜೆಪಿ ಮಂಡಲ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಲಾಗಿದೆ. ಈ ನೇಮಕ ಮಾಡಿರ್ತಕ್ಕಂಥ ಮಂಡಲ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಗಳಿಗೆ ಸ್ವತಃ ಶ್ರೀರಾಮುಲು ಅವರೇ ಭಾಗವಹಿಸಿ ಪಕ್ಷ ಸಂಘಟನೆಯತ್ತ ಒಂದು ಮುಖ ಮಾಡಿದ್ದಾರೆ. ಅದರ ಜೊತೆಗೆ ರೆಡ್ಡಿ ಮತ್ತು ರಾಮುಲು ನಡುವೆ ಬಿರುಕು ಉಂಟಾದ ಹಿನ್ನೆಲೆಯಲ್ಲಿ ರೆಡ್ಡಿ ಕೂಡ ಪ್ರತ್ಯೇಕವಾಗಿ ಪದಗ್ರಹಣ ಕಾರ್ಯಕ್ರಮಗಳಿಗೆ ತೆರಳಿದರೆ ಶ್ರೀರಾಮುಲು ಕೂಡ ಅದರಂತೆ ಪ್ರತ್ಯೇಕ ಒಂದು ಪದಗ್ರಹಣ ಕಾರ್ಯಕ್ರಮಗಳಿಗೆ ತೆರಳಿ ಮತ್ತಷ್ಟು ತಮ್ಮ ಬಲವನ್ನು ಹೆಚ್ಚಿಸುವ ಮೂಲಕ ರಾಜ್ಯದಲ್ಲಿ ನಾನು ಕೂಡ ಸ್ಟ್ರಾಂಗ್ ಇದೀನೆಂಬ ಒಂದು ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ಗೆ ಒಂದು ರವಾನೆ ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಗೊತ್ತಾಗ್ತಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.